ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಲಾಲ್ಬಾಗ್ ಫ್ಲವರ್ ಶೋ ಬಗ್ಗೆ ಮಾತಾಡೋಣ. ಈ ಶೋ ಬಂದುಬಿಟ್ಟು ಜನವರಿ 16ರಿಂದ ಸ್ಟಾರ್ಟ್ ಆಗಿ ಜನವರಿ 27 ಗಂಟೆ ನಡೀತು. ನಾವು ಜನವರಿ 18ಕ್ಕೆ ಹೋಗಿದ್ವಿ. ಅಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿವರೆಗೆ ಲಾಲ್ಬಾಗಲ್ಲಿ 716 ಶೋ ನಡೆದಿದೆ. ಸೊ ಇದು ಬಂದುಬಿಟ್ಟು 717ನೇ ಶೋ, ಫ್ಲವರ್ ಶೋ ಅಥವಾ ಎಕ್ಸಿಬಿಷನ್ ಅಂತ ಹೇಳ್ಬೋದು. ನಾವು ಯಾವತ್ತೂ ಹೋಗಿರಲಿಲ್ಲ ಫ್ಲವರ್ ಶೋಗೆ, ಬಟ್ ಆ್ಯಕ್ಚುಲಿ ತುಂಬ ಕ್ಯೂರಿಯಾಸಿಟಿ ಇತ್ತು, ಹೋಗಬೇಕು ಈ ವರ್ಷ ಹೋಗಬೇಕು, ನೆಕ್ಸ್ಟ್ ಇಯರ್ ಹೋಗ್ಬೇಕಂತಂದು. ಬಟ್ ಈ ಸಲ ಹೋಗಿದ್ವಿ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಈ ಫ್ಲವರ್ ಶೋ ಬಂದುಬಿಟ್ಟು ವರ್ಷಕ್ಕೆ 2 ಸಲ ಇರುತ್ತೆ, ವಿಂಟರ್ ಸೀಸನ್ನು ಮತ್ತು ಸಮ್ಮರ್ ಸೀಸನಲ್ಲಿ. ಅಂದರೆ ಜನವರಿ ಮತ್ತು ಆಗಸ್ಟ್. ಜನವರಿ ಬಂದುಬಿಟ್ಟು ರಿಪಬ್ಲಿಕ್ ಡೇ, ಅಂದರೆ ಜನವರಿ 26. ಆಮೇಲೆ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನೋತ್ಸವ, ಅಂದರೆ ಆಗಸ್ಟ್ 15ಕ್ಕೆ ಇರ್ತದೆ. ಇದು ಲಾಲ್ಬಾಗ್ ಬ್ಯಾಕ್ ಗೇಟು, ಮೇನ್ ಗೇಟ್ ಅಲ್ಲ. ಸೊ ಇಲ್ಲಿಂದ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಆಗುತ್ತೆ. ನಾವು ಒಂದು 5-6 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಾಡುಗೋಡಿಂದ ಹೋಗಿದ್ವಿ. ಸೊ ಕಾಡುಗೋಡಿಂದ ಡೈರೆಕ್ಟಾಗಿ ಮೆಜೆಸ್ಟಿಕ್ಕು. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಮೆಟ್ರೋ ಟ್ರೈನ್ ಹಿಡಿಯೋದು. ಅಲ್ಲಿಂದ ಒಂದು 4ನೇ ಸ್ಟಾಪು ಲಾಲ್ಬಾಗ್ ಬಂದುಬಿಟ್ಟು. ನಾವಿವಾಗ ಲಾಲ್ಬಾಗ್ ಎಂಟ್ರಿ ಆಗಿದ್ದೀವಿ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಟಿಕೆಟ್ ಕೌಂಟರ್ ಇದೆ. ಸೊ ಅದಕ್ಕೆ ಮೊದಲು ನಾವು ಲಾಲ್ಬಾಗ್ ಟೈಮಿಂಗ್ಸು ಮತ್ತು ಟಿಕೆಟ್ಸ್ ಬಗ್ಗೆ ತಿಳ್ಕೊಂಬಿಡೋಣ. ಇದು ಟೈಮಿಂಗ್ ಬಂದುಬಿಟ್ಟು ಬೆಳಿಗ್ಗೆ 7 AM to 7 PM, ಅಂದರೆ ನಾರ್ಮಲ್ ಡೇಸಲ್ಲಿ. ಫ್ಲವರ್ ಶೋ ಇದ್ದಾಗ 9 AM to 6 PM. ಇನ್ನು ಟಿಕೆಟ್ ಬಗ್ಗೆ ಹೇಳೋದಾದರೆ 80 ರೂಪಾಯಿ ವೀಕ್ಡೇಸಲ್ಲಿತ್ತು. ನಾವು ಆ್ಯಕ್ಚುಲಿ ವೀಕೆಂಡ್ಸ್ ಹೋಗಿದ್ವಿ. ಸೊ ನಮಗೆ 100 ರೂಪಾಯಿ ತೊಗೊಂಡ್ರು. ಚಿಕ್ಕವ್ರಿಗೆ 30 ರೂಪಾಯಿ. ನಾವು ಲಾಸ್ಟ್ ಇಯರ್ ಫ್ಲವರ್ ಶೋ ನೋಡಿದಾಗ, ಅಂದರೆ 2024 ಆಗಸ್ಟಲ್ಲಿ ನಡೀತಲ್ಲ, 2016ರಂದು. ಸೊ ಆವಾಗ ಇವ್ರ ಬಗ್ಗೆ ಇತ್ತು, ನಮ್ಮ ಕಾಯಕ ಯೋಗಿ ಬಸವಣ್ಣವ್ರ ಬಗ್ಗೆ ಇತ್ತು. ಸೊ ಇದು ಬಂದುಬಿಟ್ಟು 2017ನೇ ಫ್ಲವರ್ ಶೋ. ಇವಾಗ ನಮ್ಮ ವಾಲ್ಮೀಕಿ ಮಹರ್ಷಿಗಳು, ವಾಲ್ಮೀಕಿ ರಾಮಾಯಣ ಬರ್ದಲ್ಲ, ಸೊ ಅವ್ರ ಬಗ್ಗೆ, ಅವರ ಜೀವನ ಚರಿತ್ರೆ ಆಧರಿಸಿ ಇದ್ರ ಬಗ್ಗೆ ಶೋ ಇದೆ. ಇದೇ ನೋಡಿ ಟಿಕೆಟ್ ಕೌಂಟ್ರು ಬಂದೇ ಬಿಡ್ತು. ಸೊ ಒಂದು 5 ಜನ ಇದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ. ಸೊ ಟೋಟಲ್ 5 ಜನ ಪೇಟಿಎಮ್ ಮಾಡಿದ್ವಿ, ಅಂದರೆ 100 ರೂಪಾಯಿ ಪರ್ ಹೆಡ್. ಸೊ 500 ರೂಪಾಯಿ ಕೊಟ್ವಿ. ಟಿಕೆಟ್ ಕೌಂಟ್ರು ತುಂಬ ಚೆನ್ನಾಗಿತ್ತು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಮತ್ತು ಸಾರ್ವಜನಿಕರಿಗೆ ತುಂಬ ಹೆಲ್ಪ್ ಆಗಬೇಕಂತಂದು ಅಲ್ಲಿ ಟಿಕೆಟ್ ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಕನ್ಫ್ಯೂಷನ್ ಏನಿಲ್ಲ. ಆಮೇಲೆ ಕ್ಯೂನಲ್ಲೇ ಬರಬೇಕು, ಆ ಕಡೆ ಈ ಕಡೆ ಏನು ಬರೋಂಗಿಲ್ಲ. ಸೊ 1 by 1 ಹೋಗ್ಬೋದು. ಆಮೇಲೆ ಪೇಟಿಎಮ್ಮು, ಆಮೇಲೆ UPI ಫೆಸಿಲಿಟಿ ಎಲ್ಲ ಇದೆ. ಸೊ ನಾವು ಹಾಗೆ UPI ಮಾಡಿದ್ದು. ನಾವು ಟಿಕೆಟ್ ಕೌಂಟ್ರಲ್ಲಿ UPI ಪೇಮೆಂಟ್ ಮಾಡಿಬಿಟ್ಟು ಎಲ್ಲ ನಾವು ಒಂದು 5 ಜನ ಇದೆಯಲ್ಲ, ಎಲ್ಲ ಟಿಕೆಟ್ ತೊಗೊಂಡ್ವಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಯಾಕಂದರೆ ಇದರಲ್ಲಿ ನಾನು ಬರೀ ಫ್ಲವರ್ ಶೋ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡಿಲ್ಲ. ಲಾಲ್ಬಾಗಲ್ಲಿರೋ ಇಂಪಾರ್ಟೆಂಟ್ ಪ್ಲೇಸಸ್, ಎಕ್ಸಾಂಪಲ್ ಇಂದಿರಾ ಗಾಂಧಿ ಗ್ಲಾಸ್ ಹೌಸ್ ಇರ್ಬೋದು, ಆಮೇಲೆ ಫ್ಲವರ್ ಕ್ಲಾಕ್ ಇರ್ಬೋದು, ಆಮೇಲೆ ಶ್ರೀ ಚಾಮರಾಜೇಂದ್ರ ಒಡೆಯರ್ ಸ್ಟ್ಯಾಚ್ಯೂ ಬಗ್ಗೆ ಇರ್ಬೋದು, ವಾಟರ್ ಫಾಲ್ಸ್ ಬಗ್ಗೆ ಇರ್ಬೋದು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಷ್ಟು ಮಾಹಿತಿಯೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡಿದ್ದೀನಿ. ನೋಡಿ, ಇದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ. ಬರೀ ಇದು ಚಾರ್ಜ್ ಎಲ್ಲ ಏನಿಲ್ಲ, ಫ್ರೀಯಾಗಿ ಕೊಟ್ಟಿದ್ದು ಪಬ್ಲಿಕ್ಗೆಲ್ಲ. ಲಾಲ್ಬಾಗ್ ತೋಟಗಾರಿಕೆ ಇಲಾಖೆಯವರು ಇದನ್ನು ವ್ಯವಸ್ಥೆ ಮಾಡ್ಯಾರು. ಇದು ಆ್ಯಕ್ಚುಲಿ ತುಂಬ ಅನುಕೂಲ ಆಯಿತು ಸಾರ್ವಜನಿಕರಿಗೆ. ನಾವು ಹೋದಾಗ ತುಂಬ ಬಿಸಿಲಿತ್ತು. ಸೊ ಈ ಫೆಸಿಲಿಟಿ ತುಂಬ ಅನುಕೂಲ ಆಯಿತು ಎಲ್ರಿಗೂ. ನಮಗೆ ಹಿಡ್ಕೊಂಡು ಜನಗಳಿಗೆ ತುಂಬ ಅನುಕೂಲ ಆಯಿತು ಈ ಫೆಸಿಲಿಟಿ. ಸೊ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಿದ್ವಿ ನಿಜವಾಗ್ಲೂ, ಲಾಲ್ಬಾಗ್ ತೋಟಗಾರಿಕೆ ಸಿಬ್ಬಂದಿ ಅವ್ರಿಗೆ ಮತ್ತು ಯಾರ್ಯಾರು ಅದನ್ನು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ. ಇದು ಲಾಲ್ಬಾಗ್ನ ಮೇನ್ ಗೇಟು. ಸೊ ಇಲ್ಲಿಂದನೇ ಪ್ರತಿಯೊಬ್ಬ ಸಾರ್ವಜನಿಕರು ತಮಗೆ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಟಿಕೆಟ್ ತೊಗೊಂಡು ಎಂಟ್ರಿ ಇಲ್ಲಿಂದನೇ ಇತ್ತು. ಇಲ್ಲಿ ಚೆನ್ನಾಗಿ ವ್ಯವಸ್ಥೆ ಇತ್ತು. ಪೊಲೀಸರು ಮತ್ತು ಲಾಲ್ಬಾಗ್ ತೋಟಗಾರಿಕೆ ಇಲಾಖೆಯವರು ಚೆನ್ನಾಗಿ ಮೇಂಟೈನ್ ಮಾಡಿದರು. ಮತ್ತು ಕ್ಯೂನಲ್ಲಿ ಬರಬೇಕು, ಟಿಕೆಟ್ ಒಬ್ಬೊಬ್ಬರನ್ನು ಚೆಕ್ ಮಾಡಿ ಇಲ್ಲಿ ಬಿಡ್ತಾಯಿದ್ರು. ಸೊ ತುಂಬ ಖುಷಿಪಟ್ವಿ ಆ್ಯಕ್ಚುಲಿ ನಾವು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀವಿ. ಸೊ ಅವನ್ನೆಲ್ಲ ನೀವು ನೋಡ್ಬೋದು. ನೀವು ಲಾಲ್ಬಾಗ್ ಎಂಟ್ರಿ ಆದ ತಕ್ಷಣ ನೀವು ಮೊದಲು ಸಿಗೋದೇ ಫ್ಲವರ್ ಕ್ಲಾಕ್. ಇದನ್ನು ಫ್ಲವರ್ ಕ್ಲಾಕ್ ಅಂತ ಕರೀತಾರೆ. ಆ್ಯಕ್ಚುಲಿ ಇದನ್ನು ಬಂದುಬಿಟ್ಟು 40 year ಬ್ಯಾಕ್ ಇನ್ಸ್ಟಾಲೇಷನ್ ಮಾಡಿದರೆ, ಅಂದರೆ ಅರೌಂಡ್ 1983 HMT ಅವರು ಇನ್ಸ್ಟಾಲ್ ಮಾಡಿದ್ದಾರೆ. ಅಂದರೆ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಕಂಪ್ನಿಯವರು ಇನ್ಸ್ಟಾಲ್ ಮಾಡಿದ್ದಾರೆ. ಇದನ್ನು ಮೇಂಟೈನ್ ಮತ್ತು ಮ್ಯಾನೇಜ್ ಮಾಡ್ತಾ ಇರೋದು ನಮ್ಮ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆಯವರು.
40 ಇಯರಲ್ಲಿ ಬರೀ 2 ಸಲ ಮಾತ್ರ ರಿಪೇರಿ ಬಂದಿದೆ, 2021 ಮತ್ತು 2018. ಸೊ ಒಂದು ಸಲ ಡ್ಯೂ ಟು ಹೆವಿ ರೇನ್, ಇನ್ನೊಂದು ಸಲ ಬೇರೆ ರೀಸನ್ನಿಂದ ಬಂದಿದೆ. ಈ ಸ್ಟ್ಯಾಚ್ಯೂ ಬಂದುಬಿಟ್ಟು ನಮ್ಮ ಮೈಸೂರಿನ ರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವ್ರದ್ದು. ಅವರು ತುಂಬ ಶ್ರಮಪಟ್ಟಿದ್ದಾರೆ ಮತ್ತು ತುಂಬ ಕೊಡುಗೆ ಕೊಟ್ಟಿದ್ದಾರೆ ಲಾಲ್ಬಾಗ್ಗೆ. ಸೊ ಅದಕ್ಕೆ ಈ ಸ್ಟ್ಯಾಚ್ಯೂ ಇಲ್ಲಿ ಮೂವ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಮೊದಲು ಮೈಸೂರಲ್ಲಿತ್ತು, ಇದನ್ನು 1908ರಲ್ಲಿ ಮೂವ್ ಮಾಡ್ತಾರೆ ಲಾಲ್ಬಾಗ್ಗೆ. ಯಾಕಂದರೆ ಅವರ ನೆನಪಿಗೋಸ್ಕರ ಇರಲೇಬೇಕಲ್ಲ, ಸೊ ಅದಕ್ಕೆ ಮೂವ್ ಮಾಡಿದ್ದಾರೆ. ಇದು ತುಂಬ ಫ್ಲವರ್ಸಿಂದ ಮತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆಯವರು. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ನಾವು ತುಂಬ ಖುಷಿಪಟ್ವಿ, ಒಳ್ಳೆ ಖುಷಿ ಆಯಿತು. ನಮ್ಮ ರಾಜರಲ್ಲ, ಮೈಸೂರು ರಾಜರು, ಸೊ ಅದಕ್ಕೆ ಚೆನ್ನಾಗಿದೆ. ಯಾರ್ಯಾರು ಬಂದಿರೋ ಇಲ್ಲಿ ಲಾಲ್ಬಾಗ್ಗೆ ಬನ್ನಿ, ಪ್ರತಿಯೊಬ್ಬರು ಬನ್ನಿ ನೋಡಿ. ಪ್ರತಿಯೊಂದು ಪ್ಲೇಸಸ್ ಚೆನ್ನಾಗಿದೆ ಲಾಲ್ಬಾಗಲ್ಲಿ. ಪ್ರತಿಯೊಂದು ಪ್ಲೇಸು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಸೊ ಅದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಬೋದು ಇಲ್ಲಿ. ಮತ್ತು ಇವರು ತೋಟಗಾರಿಕೆ ಇಲಾಖೆಯವರು ಇಲ್ಲ ಬೇರೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆಲ್ಲ ತಿಳ್ಕೊಬೋದು ನಾವು ಇಲ್ಲಿ, ಅಂದರೆ ಒಳ್ಳೆ ನಾಲೆಜ್ ಬರುತ್ತೆ. ಈ ಲಾಲ್ಬಾಗ್ನ ಒಟ್ಟು ವಿಸ್ತೀರ್ಣ 240 ಎಕರೆ ಇದೆ. ಸೊ ಇದನ್ನು ಅಂತ ನಾವು ಸ್ವರ್ಗ ಅಂತಲೇ ಕರಿಬೋದು, ಯಾಕಂದರೆ ಗಾರ್ಡನ್ ಸಿಟಿನ ಕಟ್ತೀವಿ ಬೆಂಗಳೂರನ್ನ. ಇದು ತುಂಬ ಅಟ್ರಾಕ್ಷನ್ ಇದೆ ಬೆಂಗಳೂರಿಗೆ, ಇಡೀ ಬೆಂಗಳೂರಿಗೆ. ಯಾಕಂದರೆ ಲೋಕಲ್ ಇರೋರು ಮತ್ತು ಸುತ್ತಮುತ್ತಲ ಜನ ಎಲ್ಲ ಬರ್ತಾರೆ ಇಲ್ಲಿ ನೋಡೋಕ್ಕೆ. ಈ ಬ್ಯಾಂಡ್ ಸ್ಟ್ಯಾಂಡ್ನ ಸ್ಥಾಪನೆ ಮಾಡಿದ್ದು ಲಾಲ್ಬಾಗಲ್ಲಿ 1870ರಲ್ಲಿ. ಇದನ್ನು ಮೊದಲು ಆರ್ಮಿ ಸೈನಿಕರು ಯೂಸ್ ಮಾಡ್ತಾಯಿದ್ರು, ಮತ್ತು ಫ್ಲವರ್ ಶೋ ಇದ್ದಾಗ ಕೂಡ ಇದು ಯೂಸ್ ಮಾಡ್ತಾಯಿದ್ರು. ಇದು ತುಂಬ ಹಳೆ ಕಾಲದ್ದು, ಅಂದರೆ ಬ್ರಿಟಿಷ್ ಕಾಲದಿಂದ ಆವಾಗಿಂದನೂ ಇದು ಕಟ್ಟಿದ್ದು. ಸೊ ಸದ್ಯಕ್ಕೆ ಇದು ಪ್ರಗತಿಯಲ್ಲಿದೆ, ಅಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ಪ್ರವೇಶ ಇಲ್ಲ, ಯಾಕಂದರೆ ಸ್ವಲ್ಪ ರಿಪೇರಿಲಿದೆ. ಸೊ ಅದಕ್ಕೆ ಏನು ಮಾಡಿದರೆ ದಪ್ಪವಾದ ಹಗ್ಗದಿಂದ ಮತ್ತು ಕಬ್ಬಿಣ ರಾಡು ಸಪೋರ್ಟಿಂದ ಎಲ್ಲ ಸದ್ಯಕ್ಕೆ ಸಪೋರ್ಟಿಗೆ ಇಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಅದನ್ನು ರಿಪೇರಿ ಮಾಡಿ ನಮ್ಮ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆಯವರು ಸರಿಪಡಿಸ್ಬೇಕು, ಮತ್ತು ಸಾರ್ವಜನಿಕರಿಗೆ ಅದು ಅನುಕೂಲ ಮಾಡಬೇಕು ನೋಡೋಕ್ಕೆ. ಲಾಲ್ಬಾಗನ್ನು ಮೇಜರ್ ಅಟ್ರಾಕ್ಷನ್ ಅಂತ ಕರಿಬೋದು ಬೆಂಗಳೂರಿಗೆ. ಯಾಕೆಂದರೆ ಇದು ಇವಾಗಲ್ಲ, ಇವತ್ತು ನಿನ್ನೆದಲ್ಲ, ಇದು ಸುಮಾರು 200 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲೇ ಇದನ್ನು ಬ್ರಿಟಿಷರು ಮ್ಯಾನೇಜ್ ಮಾಡ್ತಾ ಬಂದಿದ್ದಾರೆ. ಸೊ ಆವಾಗಿಂದ ಇದು ತುಂಬ ಫೇಮಸ್ಸು. ವಿಸಿಟರ್ಸು ತುಂಬ ಸಾವಿರಾರು ಜನ ಬರ್ತಾರೆ ಡೈಲಿ, ಆಲ್ ಓವರ್ ದ ವರ್ಲ್ಡ್ ಎಲ್ಲ ಬರ್ತಾರೆ ಡೈಲಿ, ಒಂದು ಇಲ್ಲಿ ಭೇಟಿ ಕೊಡ್ತಾರೆ. ಆಮೇಲೆ ಎಲ್ಲ ಪ್ಲೇಸು ಎಂಜಾಯ್ ಮಾಡ್ತಾರೆ ಇಲ್ಲಿ ಲಾಲ್ಬಾಗಲ್ಲಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಲಾಲ್ಬಾಗ್ನ ಸರಿಸುಮಾರು ವಿಸ್ತೀರ್ಣ 240 ಎಕರೆ ಇದೆ. ಇದನ್ನು ಒಂಥರ ಸ್ವರ್ಗ ಅಂತಲೇ ಕರಿಬೋದು ನಾವು, ಯಾಕೆಂದರೆ ಇದರಲ್ಲಿ 673 ತಳಿಗಳು ಮತ್ತು 144 ಕುಟುಂಬಗಳಿಗೆ ಸೇರಿದ 2150 ಜಾತಿಯ ಸಸ್ಯಗಳನ್ನು ಕಾಣ್ಬೋದು ಇದರಲ್ಲಿ. ಇನ್ನೂ ತುಂಬಾ ಇದೆ ಹೇಳೋದು. ಸೊ ಆಮೇಲೆ ಇದರಲ್ಲಿ ಮೇಜರ್ ಪ್ಲೇಸಸ್ ಯಾವುದು ಅಂತಂದರೆ ಫ್ಲವರ್ ಕ್ಲಾಕ್. ನೀವು ಎಂಟ್ರಿ ಆದ ತಕ್ಷಣ ಬರೋದೇ ಫ್ಲವರ್ ಕ್ಲಾಕು. ಆಮೇಲೆ ಗ್ಲಾಸ್ ಹೌಸ್ ಇದೆ. ಆಮೇಲೆ ಲಾಲ್ಬಾಗ್ ಲೇಕ್, ತುಂಬ ಚೆನ್ನಾಗಿರೋ ಲಾಲ್ಬಾಗ್ ಲೇಕ್ ಇದೆ. ರೋಸ್ ಗಾರ್ಡನ್ ಇದೆ, ವಾಟರ್ ಫಾಲ್ಸು, ಆಮೇಲೆ ಫಾಸಿಲ್ ಟ್ರೀ ಇದೆ, ಕೆಂಪೇಗೌಡ ಟವರ್ ಇದೆ, ಆಮೇಲೆ ಬನ್ಸಾಯಿ ಗಾರ್ಡನ್ ಇದೆ, ಕ್ಯಾಪ್ಟಿ ಹೌಸು, ಜಪನೀಸ್ ಗಾರ್ಡನ್ನು, ಬಿಗ್ ಸಿಲ್ಕ್ ಕಾಟನ್ ಟ್ರೀ ಇದೆ, ಕೆಂಪೇಗೌಡ ವಾಟರ್ ಟವರ್ ಇದೆ. ಇನ್ನೂ ತುಂಬ ಪ್ಲೇಸಸ್ ಇದೆ. ಸೊ ನಾನು ಬರೀ ಮೇಜರ್ ಪ್ಲೇಸಸನ್ನು ಕವರ್ ಮಾಡಿದ್ದೀನಿ. ಇನ್ನೂ ತುಂಬಾ ಇದೆ. ಲಾಲ್ಬಾಗಲ್ಲಿ ಸೀಸ್ನಲ್ ಅಟ್ರಾಕ್ಷನ್ಸ್ ಅಂದರೆ ವರ್ಷ ಪೂರ್ತಿ ವಿಂಟರ್ ಸೀಸನ್ ಆಗಿರ್ಬೋದು ಅಥವಾ ಸಮ್ಮರ್ ಸೀಸನ್ ಆಗಿರ್ಬೋದು, ಏನೇನು ಕಾರ್ಯಕ್ರಮ ನಡೀಬೋದು ಅಥವಾ ಏನೇನು ಈವೆಂಟ್ಸ್ ನಡೀಬೋದು ಅಂತ ನೋಡ್ತಾ ಹೋದರೆ ಅಲ್ಲಿ ಮೇಜರಾಗಿ ಫ್ಲವರ್ ಶೋ ನಡೆಯುತ್ತೆ. ಅಂದರೆ ಜನವರಿ 26 ರಿಪಬ್ಲಿಕ್ ಡೇ ದಿವಸ, ಆಮೇಲೆ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ. ವರ್ಷಕ್ಕೆ 2 ಸಲ ನಡೀತಾ ಇದು ಫ್ಲವರ್ ಶೋ. ಸೊ ಅದನ್ನು ಬಿಟ್ಟರೆ ಆಮೇಲೆ ಮಾವಿನ ಹಣ್ಣು ಅಂದರೆ ಮ್ಯಾಂಗೋ ಜಾಕ್ ಫ್ರೂಟ್ ಫೆಸ್ಟಿವಲ್ ನಡೀತೆ ಸಮ್ಮರ್ ಸೀಸನಲ್ಲಿ. ಆಮೇಲೆ ಕಲ್ಚರಲ್ ಶೋ ಕೂಡ ನಡೀತಂತಲ್ಲಿ ಬ್ಯಾಂಡ್ ಸ್ಟ್ಯಾಂಡ್ ಇದರಲ್ಲಿ. ಸೊ ಇವು ತುಂಬ ಪಾಪ್ಯುಲರ್ ಇವೆಂಟ್ಸು ಲಾಲ್ಬಾಗಲ್ಲಿ. ಲಾಲ್ಬಾಗ್ ವಿಸಿಟಿಂಗ್ ಅವರ್ಸ್ ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋದರೆ, ಸೊ ಇದು ಬೆಳಿಗ್ಗೆ 6 AM ಇಂದ 7 PM. ಸೊ ಆ ಟೈಮಲ್ಲಿ ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಮತ್ತು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಮತ್ತು ಸಾಯಂಕಾಲ ಅಂದರೆ 6 AM to 9 AM ಮತ್ತು ಸಾಯಂಕಾಲ 6 PM to 7 PM ಅದು ಎಂಟ್ರಿ ಫ್ರೀ ಆಗಿರುತ್ತೆ. ಸೊ ಅಲ್ಲಿ ಯಾವುದೇ ಥರ ಶುಲ್ಕ ತೊಗೊಳ್ಳಲ್ಲ ಅವರು. ಸೊ ಆ ಟೈಮಲ್ಲಿ ಬೇಕಾದ್ರೆ ನೀವು ಬೇಗ ಹೋಗೋದು, ಅಂದರೆ ಹತ್ತಿರ ಇದ್ದವರು ಅಲ್ಲಿ ಹೋಗ್ಬೋದು, ಹೋಗಿ ಮತ್ತು ವಾಕಿಂಗ್ ಮಾಡಿ ಮತ್ತೆ ಬರ್ಬೋದು. ನಾವು ಲಾಲ್ಬಾಗ್ ಎಂಟ್ರಿ ಕೊಟ್ಟು ಒಂದೊಂದು ಪ್ಲೇಸ್ ನೋಡ್ತಾ ನಾವು ಇವಾಗ ಗ್ಲಾಸ್ ಹೌಸ್ ರೀಚ್ ಆದ್ವಿ. ಲಾಲ್ಬಾಗಲ್ಲಿರುವ ಅನೇಕ ಕಲಾತ್ಮಕ ರಚನೆಗಳಲ್ಲಿ ಇದು ಗ್ಲಾಸ್ ಹೌಸ್ ತುಂಬ ಫೇಮಸ್ಸು. ಇದನ್ನು 1889 ಅವಧಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಸೊ ಇದು ಇಂಗ್ಲೆಂಡ್ನ ಕ್ರಿಸ್ಟಲ್ ಪ್ಯಾಲೇಸ್ ಆ ಥರ ಇದು ವಿನ್ಯಾಸದ ಮಾದರಿಯಲ್ಲಿ ರಚನೆಯಾಗಿದೆ. ಸೊ
ಸೊ ಗ್ಲಾಸ್ ಹೌಸ್ ಕಲ್ಪನೆ ರೂಪಿಸಿದ್ದು ಜಾನ್ ಕ್ಯಾಮ್ರೂಮನ್ ಅಂತಂದು, ಅದು ಕ್ರಮೇಣ ಗ್ಲಾಸ್ ಹೌಸ್ ಅಂತಂದು ಅದನ್ನು ಕರಿತಾ ಹೋದರು. ಸೊ ಇದು ಮೇಜರ್ ಬಂದುಬಿಟ್ಟು ಇದರಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಎವ್ರಿ ಇಯರ್ 2 ಟೈಮ್ಸ್ ನಡೆಯುತ್ತಲ್ಲ, ಜನವರಿ ಮತ್ತು ಆಗಸ್ಟ್ ಮಂತಲ್ಲಿ. ಸೊ ಅದೆಲ್ಲ ನಡೆಯುತ್ತೆ ಇದರಲ್ಲೇ, ಗ್ಲಾಸ್ ಹೌಸಲ್ಲಿ. ಯಾಕಂದರೆ ಅಷ್ಟೊಂದು ತುಂಬ ಆಕರ್ಷಣೀಯ ಮತ್ತು ಸಾರ್ವಜನಿಕರಿಗೆ ಒಳ್ಳೆ ಅನುಕೂಲ ಆಗಿದೆ. ಅವರ ಕಡೆ ನೋಡೋಕ್ಕೆ ತುಂಬ ವಿಶಾಲವಾದ ಜಾಗ ಇದೆ. ಸೊ ಸಾರ್ವಜನಿಕರಿಗೆ ಇಲ್ಲಿ ತುಂಬ ಫೆಸಿಲಿಟೀಸ್ ಕೂಡ ಇದೆ. ಸೊ ಯಾವ ಥರ ಅಂದರೆ ಹೋಟೆಲ್ಸ್ ಇದೆ, ಆಮೇಲೆ ಟೀ ಸ್ಟಾಲು, ಆಮೇಲೆ ಬೇಕ್ರಿ ಐಟಮ್ಸು ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ಇವರು ನಮ್ಮ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ ಅವರು, ಮತ್ತು ಕರ್ನಾಟಕ ಗೌರ್ಮೆಂಟ್ ಅವರು ಕೆಲವೊಂದಿಷ್ಟನ್ನ ಇವ್ರು ಕೊಟ್ಟಿದ್ದಾರೆ, ವೆಂಡರ್ ಔಟ್ಸೈಡ್. ಸೊ ವೆಂಡರ್ ಅವ್ರಿಗೆ ಕೂಡ ಕೊಟ್ಟಿದ್ದಾರೆ. ಸೊ ಅವರು ಮ್ಯಾನೇಜ್ ಮಾಡ್ತಿದ್ದಾರೆ. ಆಮೇಲೆ ವಾಟರ್ ಫೆಸಿಲಿಟಿ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇದೆ ಇಲ್ಲಿ. ಆಮೇಲೆ ಪಬ್ಲಿಕ್ ಟಾಯ್ಲೆಟ್ಸ್ ಕೂಡ ಇದೆ. ಸೊ ಅದೆಲ್ಲ ಇಲ್ಲಿ ನಿಯರ್ ಬೈನೇ ಇದೆ, ಗ್ಲಾಸ್ ಹೌಸ್ ನಿಯರ್ ಬೈ ಇದೆ. ಇಲ್ಲಿ ಹಣ್ಣು, ತರಕಾರಿ, ಫ್ರೂಟ್ ಜ್ಯೂಸು, ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಪವರ್ ಮಿಲ್ಲೆಲ್ಲ ತುಂಬ ಖುಷಿಯಾಗಿ ಹೋಗ್ಬರ್ಬೋದು ಪವರ್ ಶೋಗೆ. ನಾವು ತುಂಬ ಖುಷಿಪಟ್ವಿ. ಸೊ ತುಂಬ ಜನ ಬಂದಿದೆ ನೋಡೋಕ್ಕೆಲ್ಲ. ಲಾಲ್ಬಾಗ್ಗೆ ಟೋಟಲು 4 ಗೇಟ್ ಇದೆ. ಅಂದರೆ ಮೇನ್ ಗೇಟು, ವೆಸ್ಟ್ ಗೇಟು, ಮತ್ತು ಇನ್ನೂ 2 ಅದರ್ 2 ಗೇಟ್ಸ್ ಇದೆ. ಸೊ ಅಲ್ಲಿ ನೀವು ವಿಸಿಟರ್ಸ್ ಎಲ್ಲ ಬರ್ಬೋದು, ಮತ್ತು ಎಂಟ್ರಿ ಆಗೋಕ್ಕೆ, ಎಕ್ಸಿಟ್ ಆಗೋಕ್ಕೆ. ಸೊ ಎಲ್ಲ ತುಂಬ ವಿಶಾಲಾಗಿರೋದ್ರಿಂದ ಎಕ್ಸಿಟ್ ಮತ್ತು ಎಂಟ್ರಿ ತುಂಬ ಈಸಿಯಾಗಿದೆ ಜನಗಳಿಗೆಲ್ಲ. ಸೊ ಪ್ರಾಬ್ಲಮ್ ಇಲ್ಲ. ಸೊ ನೀವು ಮೆಟ್ರೋ ಸ್ಟೇಷನ್ ಬಂದರೆ ನಿಮಗೆ ನಿಯರ್ ಬೈ ಯಾವುದಾಗ್ತಂದರೆ ವೆಸ್ಟ್ ಗೇಟು, ಅಲ್ಲೇ ನಿಯರ್ ಮೆಟ್ರೋ ಸ್ಟೇಷನ್ ಇದೆ. ಆಮೇಲೆ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ ಅಲ್ಲಿ ಡಬಲ್ ರೋಡು ಎಂಟ್ರಿ ಇದೆಯಲ್ಲ. ಸೊ ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಪ್ರಾಬ್ಲಮ್ ಇಲ್ಲ. ಸೊ ನಾವು ಕೂಡ ಅಲ್ಲೇ ವೆಸ್ಟ್ ಗೇಟಲ್ಲಿ ಹೋಗಿ ಮತ್ತೆ ಅಲ್ಲೇ ಎಕ್ಸಿಟ್ ಆದ್ವಿ. ಇದೇ ನೋಡಿ ಫ್ಲವರ್ ಶೋ ಎಂಟ್ರಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು. ನಾವೆಲ್ಲ 1 by 1 ಹೋಗ್ತಾಯಿದ್ವಿ ಹಂಗೆ. ಸೊ ಇಲ್ಲಿ ಇನ್ನೊಂದು ಏನಂತಂದರೆ ವಿಶೇಷ, ಇಲ್ಲಿ ಚೆಕ್ಕಿಂಗ್ ಡಿಟೆಕ್ಟರ್ ಇರುತ್ತಲ್ಲ, ಅದೆಲ್ಲ ಅಳವಡಿಕೆ ಮಾಡಿದ್ರು ಇಲ್ಲಿ. ಲೈಕ್ ಮೆಟ್ರೋ ಸ್ಟೇಷನಲ್ಲಿ, ಮೆಜೆಸ್ಟಿಕ್ಕಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಅಳವಡಿಕೆಲ್ಲ ನೋಡಿ. ಇಲ್ಲೆಲ್ಲ 1 by 1 ಹೋಗಬೇಕು. ಸೊ ಇದೆಲ್ಲ ಸೆಲ್ಫ್ ಡಿಟೆಕ್ಷನು. ಚೆನ್ನಾಗಿತ್ತು ವ್ಯವಸ್ಥೆ ಎಲ್ಲ, ತುಂಬ ಸ್ಟ್ರಿಕ್ಟಾಗಿತ್ತು. ಸೊ ಎಂಟ್ರಿ ಇಲ್ಲಿಂದ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಲೆಫ್ಟಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ನಮ್ಮ ವಾಲ್ಮೀಕಿ ಮಹರ್ಷಿ ಸ್ಟ್ಯಾಚ್ಯೂ ಇದೆ. ನೀವು ಲೆಫ್ಟಿಗೆ ಹೋದ ತಕ್ಷಣ ಅಲ್ಲೇ ಇದೆ. ಇವಾಗ ಎಂಟ್ರಿ ಆಯಿತು, ಫ್ಲವರ್ ಶೋ ಎಂಟ್ರಿ. ಸೊ ಇವಾಗ ನಾವು ಗ್ಲಾಸ್ ಹೌಸ್ ಒಳಗಡೆ ಬಂದ್ವಿ. ಇಲ್ಲಿ ಫ್ಲವರ್ ಶೋ ತುಂಬ ಚೆನ್ನಾಗಿತ್ತು. ಆಮೇಲೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಯಿತು. ನಾವು ಗ್ಲಾಸ್ ಹೌಸ್ಗೆ ಎಂಟ್ರಿ ಆದ ತಕ್ಷಣ ನಮ್ಮ ಕಣ್ಣಿಗೆ ಮೊದಲ ಕಾಣುವ ಮೂರ್ತಿ ಅಥವಾ ಸ್ಟ್ಯಾಚ್ಯೂ ಏನಂದ್ರೆ ಅದು ನಮ್ಮ ವಾಲ್ಮೀಕಿ ಮಹರ್ಷಿಯ ಸ್ಟ್ಯಾಚ್ಯೂ. ಇನ್ನು ಸ್ವಲ್ಪ ಮುಂದೆ ಹೋದರೆ ವಾಲ್ಮೀಕಿ ಮಹರ್ಷಿ ತಪಸ್ಸೆ ಕುಂತಿದ್ದಿದೆ. ಆಮೇಲೆ ಅದರ ಹಿಂದ್ಗಡೆ ಹುತ್ತ, ಅಂದರೆ ವಾಲ್ಮೀಕಿ ಅಂತ ಕರ್ತೀವಿ, ಅದರಿಂದ ಒಂದು ದೊಡ್ಡ ಸ್ಟೋರಿ ಇದೆ. ಅದನ್ನ ಆಮೇಲೆ ಡೀಟೇಲಾಗಿ ಹೇಳ್ತೀವಿ. ನೀವು ಇನ್ನೂ ಸ್ವಲ್ಪ ಮುಂದೆ ಹೋದರೆ ಎಡಗಡೆ ಒಂದು ಇದು ಕಾಣ್ತೀವಿ, ಕ್ರೌಂಚ ಪಕ್ಷಿದು ಒಂದು ಸ್ಟ್ಯಾಚ್ಯೂ ಥರ ಮೂರ್ತಿ ಥರ ಮಾಡಿದ್ದಾರೆ. ಅದು ಒಂದು ಹಾರಾಡೋದು ಮತ್ತು ಇನ್ನೊಂದು ಸತ್ತಿರೋದು. ಆ್ಯಕ್ಚುಲಿ ಅದು ಅದರಿಂದ ಒಂದು ಸ್ಟೋರಿ ಇದೆ. ಅದೇನಂತಂದ್ರೆ ಬೇಡ, ಈ ಗಂಡು ಪಕ್ಷಿಗೆ ಬಿಲ್ ಹೊಡಿತಾನೆ, ಅದು ಸಾಯ್ತದೆ. ಸೊ ಅದರ ಹೊರಗಿಂದ ಅದು ಹೆಣ್ಣು ಕ್ರೌಂಚ ಪಕ್ಷಿ ಅದು ಸತ್ತೋಗುತ್ತೆ. ಸೊ ಅದರ ಹಿಂದೆ ಒಂದು ಸ್ಟೋರಿ ಇದೆ, ಅದು ಕೂಡ ಇದೆ ಎಡಗಡೆ ಇದೆ, ಮುಂದೆ ಸ್ವಲ್ಪ ಮುಂದೆ ಅಂದರೆ. ಸೊ ಅದನ್ನು ಬಿಟ್ಟು ಇನ್ನೂ ಏನಿದೆ ಅಂತಂದರೆ ಗ್ಲಾಸ್ ಹೌಸಲ್ಲಿ ಪಂಚವಟಿ ಅಂತಂದರೆ ಇದು ಗೊತ್ತಲ್ಲ, ಸೀತಾ ವಾಸ ಮಾಡಿದ್ದು, ಆಮೇಲೆ ಲವಕುಶರನ್ನು ಅಲ್ಲಿ ಆಶ್ರಯ ಕೊಟ್ಟಿದ್ದು, ಆಮೇಲೆ ವಾಲ್ಮೀಕಿ ಮಹರ್ಷಿಗಳು ಲವಕುಶರಿಗೆ ರಾಮಾಯಣ ಪಾಠ ಹೇಳಿದ್ದು ಅದು ಇದೆ. ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ರೈಟ್ ಹೋದರೆ ಅಲ್ಲಿ ಇನ್ನೊಂದು ಅಲಂಕಾರ ಮಾಡಿದೆ ಚೆನ್ನಾಗಿರೋದು. ಅದೇನೆಂದರೆ ನಮ್ಮ ರಾಮಾಯಣ ಗ್ರಂಥ, ಅದು ವಾಲ್ಮೀಕಿ ಮಹರ್ಷಿಗಳು ಬರೆದ್ರಲ್ಲ, ಅದು ದೊಡ್ಡ ಗ್ರಂಥ ಇದೆ. ಆಮೇಲೆ ರಾಮಾಯಣದ ಎಲ್ಲ ಈವೆಂಟ್ಸ್, ಎಕ್ಸಾಂಪಲ್ಸು, ಇವಾಗ ರಾಮ ಸೇತು ಕಟ್ಟುವುದು, ಆಮೇಲೆ ಹನುಮಂತ ಸಂಜೀವಿನಿ ಕಡ್ಡಿಯನ್ನು ತೊಗೊಂಡೋಗೋದು, ಆಮೇಲೆ ಇವರು ರಾಮ ಸೀತೆಯ ವನವಾಸ, ಹೀಗೆ ಅಂದರೆ ಎಲ್ಲ ಈವೆಂಟ್ಸ್ ಏನೇನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಮುಂದೆ. ಅದು ಒಂದೊಂದಾಗಿ ಹೇಳ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ನಾವು ಫಸ್ಟು ಮಹರ್ಷಿ ಬಗ್ಗೆ ತಿಳ್ಕೊಳ್ಳೋಣ. ಅವರು ಐಕಾನಿಕ್ ಅದಲ್ಲ. ಸೊ ಫ್ಲವರ್ ಶೋಗೆ ಮೇನ್ ಬಂದುಬಿಟ್ಟು ಅವರೇ, ನಮ್ಮ ವಾಲ್ಮೀಕಿ ಮಹರ್ಷಿಯವರು. ಫಸ್ಟ್ ಆಫ್ ಆಲ್ ಅವರು ಮಹರ್ಷಿಯವ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ. ಅಂದರೆ ಮಹರ್ಷಿಯನ್ನು ನಮ್ಮ ವಾಲ್ಮೀಕಿ ಮಹರ್ಷಿಯವ್ರ ಬಗ್ಗೆ ನಾವು ಸಂಪೂರ್ಣ ತಿಳ್ಕೊಂಬಿಡೋಣ. ಅಂದರೆ ಅವ್ರದ್ದು ಜನನ ಯಾವಾಗಿದ್ದು, ಆಮೇಲೆ ಅವ್ರ ತಂದೆ ಹೆಸರೇನು, ಅವ್ರದ್ದು ಹಿನ್ನೆಲೆ ಏನು, ಆಮೇಲೆ ರಾಮಾಯಣ ರಚನೆಗೆ ಏನು ಪ್ರೇರಣೆ ಆಯಿತು, ಅವ್ರು ಯಾಕೆ ಹೋದ್ರು ರಾಮಾಯಣ. ಸೊ ಆ ಥರ. ಆಮೇಲೆ ಆ್ಯಕ್ಚುಲಿ ದರಡುಕೋರವರು. ಸೊ ದರಡುಕೋರ ಬಂದುಬಿಟ್ಟು ಮಹರ್ಷಿ ಆಗಿದ್ದು ಹೇಗೆ, ಆಮೇಲೆ ವಾಲ್ಮೀಕಿ ರಾಮಾಯಣ ಸೃಷ್ಟಿಕರ್ತ ಹೆಂಗಾದ್ರು ಅಂತಂದು.
ಭಗವಾನ್ ರಾಮನಿಗೂ ಉಪಕಾರ ಮಾಡಿದ ನಮ್ಮ ವಾಲ್ಮೀಕಿ ಮಹರ್ಷಿಗಳು. ಆಮೇಲೆ ವಾಲ್ಮೀಕಿಯವರಿಗೆ ತುಳಸಿದಾಸರ ಸಂಬಂಧ. ಸೊ ಇವನ್ನ ಒನ್ ಬೈ ಒನ್ ಇಲ್ಲಿ ನೋಡ್ಕೊಂಡು ಹೋಗ್ಬಿಡೋಣ, ಅಂದರೆ ನಮ್ಗೆ ಗೊತ್ತಾಗುತ್ತೆ. ಸೊ ಯಾಕೆ ಫ್ಲವರ್ ಶೋಲಿ ಅವ್ರದ್ದೇ ಇಟ್ಟಿದ್ರು. ಆಮೇಲೆ ಇದು ಮೇನ್ ಹುತ್ತ ಇದೆಯಲ್ಲ, ಅಂದರೆ ವಾಲ್ಮೀಕಿ ಅಂತ ಕರಿತೀವಿ. ಅವ್ರು ಆ್ಯಕ್ಚುಲಿ ತಪಸ್ಸಿ ಕುಂತಾಗ ಅದು ಹುತ್ತ ಬೆಳೆದಿದ್ದು. ಸೊ ಹೀಗೆ ಎಲ್ಲ ಒಂದೊಂದು ಸ್ಟೋರಿನ ನಾವೆಲ್ಲ ಹೇಳ್ತಾ ಹೋಗೋಣ. ಸೊ ಅದಕ್ಕೆ ಮೊದಲು ಅವ್ರ ಲೈಫ್ ಸ್ಟೋರಿ, ಅಂದರೆ ಅವರ ಜೀವನ ಹೆಂಗಿತ್ತು ಎಲ್ಲೆಲ್ಲ ಒಂದೊಂದು ಬಗ್ಗೆ ತಿಳ್ಕೊತಾ ಹೋಗೋಣ. ನೋಡಿ, ನಾವು ಇಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಮುಂದೆ ಕಾಣೋದೇ ಅದು ಕ್ರೌಂಚ ಪಕ್ಷಿಯ ಕತೆ. ಸೊ ನಾವಾಗಲೇ ಹೇಳಿದ್ದು ಇದೇ ಕಥೆಯನ್ನು. ಸೊ ಅವರು ಚೆನ್ನಾಗಿ ಇದು ಮಾಡಿದ್ದಾರೆ, ಏನಂದರೆ ಫ್ಲವರ್ ಶೋಯಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಂದು ದಿನ ಮಧ್ಯಾಹ್ನ ವಾಲ್ಮೀಕಿ ಮಹರ್ಷಿಯವರು ಸ್ನಾನ ಮಾಡಲು ತಮಸಾ ನದಿಗೆ ಹೋಗಿರ್ತಾರೆ. ಸೊ ಅವಾಗ ಏನಾಗ್ತಂದ್ರೆ ಸ್ನಾನ ಮಾಡಿ ವಾಪಸ್ ಬರ್ಬೇಕಾದ್ರೆ ಅವರಿಗೆ 2 ಜೋಡಿ ಕ್ರೌಂಚ ಪಕ್ಷಿಗಳು ಅಲ್ಲಿ ಕಾಣಿಸ್ತವೆ. ಸೊ ಅವೆರಡೂ ಬಹಳ ಮುದ್ದಾಗಿ ಕಾಣಿಸ್ತವೆ ಅವ್ರಿಗೆ. ಅವು ತಮ್ಮ ಪ್ರೇಮ ವಿಲಾಪದಲ್ಲಿ ಮುಳುಗಿರ್ತವೆ. ಸೊ ಅಷ್ಟರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಬಾಣ ಬರುತ್ತೆ. ಅದು ಬಂದುಬಿಟ್ಟು ಗಂಡು ಕ್ರೌಂಚ ಪಕ್ಷಿಗೆ ಅದು ಹೊಡೆದ್ಬಿಡುತ್ತೆ. ಸೊ ಅದು ಸ್ಥಳದಲ್ಲೇ ಸತ್ತೋಗ್ಬಿಡ್ತದೆ. ಸೊ ಕನ್ಯದವರಿಗೆ ಗಂಡನ ಸಾವನ್ನು ನೋಡಿ ಹೆಣ್ಣು ಕ್ರೌಂಚ ಪಕ್ಷಿ ಅದು ಏನಾಗುತ್ತಂದ್ರೆ ಅದು ಒಂಥರ ಎದೆ ಹೊಡ್ಕೊಂಡಾಗಿ ಅದು ಸತ್ತೋಗ್ಬಿಡುತ್ತೆ. ಸೊ ಈ ದೃಶ್ಯವನ್ನು ನೋಡಿ ನಮ್ಮ ವಾಲ್ಮೀಕಿ ಮಹರ್ಷಿಯವರ ಮನಸ್ಸು ಬಹಳಷ್ಟು ಮರುಗುತ್ತೆ. ಆಮೇಲೆ ಅದೇನಾಗುತ್ತಂದ್ರೆ ಅವರು ಆ ಬಾಣ ಬಿಟ್ಟ ಬೇಡನಿಗೆ ಏನು ಮಾಡ್ತಾರೆ ಅಂತಂದ್ರೆ ಭಾಳಷ್ಟು ಬೈತಾರೆ. ಆದರೆ ಅವರ ಬಾಯಿಂದ ಬಂದ ಮಾತುಗಳು ಛಂದಸ್ಸಿನ ಶ್ಲೋಕ ರೂಪದಲ್ಲಿ ಅದವು. ಸೊ ಅದಕ್ಕೆ ಹೊರಗಿನಲ್ಲಿ ಅವರು ಆಶ್ರಮಕ್ಕೆ ಬರ್ತಾರೆ. ಸೊ ಆಮೇಲೆ ಏನಾಗುತ್ತೆ ಅಂತಂದ್ರೆ ಅವರು ಆಶ್ರಮಕ್ಕೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುತ್ತಾರೆ. ಅದು ಸಂಜೆ ಸೂರ್ಯಾಸ್ತದ ಸಮಯ. ಅದೇ ಸಮಯದಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವ ಬಂದು ಅವರ ಆಶ್ರಮದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ನಂತರ ಕರುಣಾಮಯ ಹೃದಯದ ವಾಲ್ಮೀಕಿ ಮಹರ್ಷಿಗಳಿಗೆ ಶ್ರೀರಾಮನ ಚರಿತ್ರೆ ಸಂಪೂರ್ಣವಾಗಿ ಕಾಣುವಂತೆ ಅನುಗ್ರಹಿಸುತ್ತಾನೆ. ಅನಂತರ ವಾಲ್ಮೀಕಿ ಮಹರ್ಷಿಗಳು ಶ್ರೀರಾಮನ ಚರಿತ್ರೆಯನ್ನು ರಾಮಾಯಣ ಎಂಬ ಹೆಸರಿನಿಂದ ಕಾವ್ಯ ರೂಪದಲ್ಲಿ ಬರೆಯುತ್ತಾರೆ. ಅದು ಸಂಸ್ಕೃತದ ಮೊದಲ ಕಾವ್ಯವಾಯಿತು. ಅದೇ ಕಾರಣಕ್ಕಾಗಿ ರಾಮಾಯಣವನ್ನು ಆದಿಕಾವ್ಯ ಹಾಗೂ ವಾಲ್ಮೀಕಿ ಮಹರ್ಷಿಯವರನ್ನು ಆದಿಕವಿ ಎಂದು ಕರೆಯುತ್ತಾರೆ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದ ಕಾಲದಲ್ಲಿದ್ದುಕೊಂಡೇ ರಾಮಾಯಣ ಬರೆದಿರುವುದು ಇನ್ನೊಂದು ವಿಶೇಷ. ರಾಮನ ಮಕ್ಕಳಾದ ಲವಕುಶರು ಇವರ ಮೊದಲ ಶಿಷ್ಯರು ಎಂಬುದು ಇನ್ನೊಂದು ವಿಶೇಷ. ಲವಕುಶರು ರಾಮಾಯಣವನ್ನು ಕಾವ್ಯ ರೂಪದಲ್ಲಿ ಹಾಡುತ್ತಾ ಅದರ ಪ್ರಚಾರ ಮಾಡಿದರು. ನಂತರ ಭರತ ಮುನಿಯ ಶಿಷ್ಯರು ಅದನ್ನು ನಾಟಕ ರೂಪದಲ್ಲಿ ಅಭಿನಯಿಸಿ ಪ್ರಚಾರ ಮಾಡಿದರು. ವಾಲ್ಮೀಕಿ ಮಹರ್ಷಿಯ ಜನನ ಹಾಗೂ ಪಾಲನೆ ಬಗ್ಗೆ ಈಗ ತಿಳಿದುಕೊಳ್ಳೋಣ. ವಾಲ್ಮೀಕಿಯವರು ಒಬ್ಬ ಋಷಿ ಹಾಗೂ ಸಂಸ್ಕೃತ ಕವಿ. ರಾಮಾಯಣ ಮಹಾಕಾವ್ಯದ ಕರ್ತೃ. ಮೊದಲ ಮಹಾಕಾವ್ಯ ರಚಿಸಿದ ಕಾರಣ ವಾಲ್ಮೀಕಿಯವರನ್ನು ಆದಿಕವಿ ಎಂದು ಕರೆಯಲಾಗಿದೆ. ವಾಲ್ಮೀಕಿ ಮಹರ್ಷಿಯ ಡೇಟ್ ಆಫ್ ಬರ್ತ್ ಅಂದರೆ ಅವರು ಜನನದ ನಿಖರವಾದ ದಿನಾಂಕ ಮತ್ತು ಸಮಯ ಅದು ಯಾವುದೋ ತಿಳಿದು ಬಂದಿಲ್ಲ. ಆದರೆ ಅವರು ಸುಮಾರು ಕ್ರಿಸ್ತಪೂರ್ವ 500 ಆ ಟೈಮಲ್ಲಿ ಅವರು ವಾಸಿಸುತ್ತಿದ್ದರು ಎಂದು ನಂಬಲಾಗಿದೆ. ಕ್ರಿಸ್ತಪೂರ್ವ 500 ಮತ್ತು 100ವರೆಗಿನ ಅವಧಿಯಲ್ಲಿ ಅವರು ರಾಮಾಯಣವನ್ನು ಬರೆದರು. ಅವರನ್ನು ವಾಲ್ಮೀಕಿ, ರತ್ನಾಕರ, ಲಾಲ್ ಬೇಗ್, ಬಾಲಾಶ ಮುಂತಾದ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರ ಮೂಲ ಕಥೆಯ ಹಿಂದೆ ಅನೇಕ ಜನಪ್ರಿಯ ದಂತಕಥೆಗಳಿವೆ. ಮಹರ್ಷಿ ವಾಲ್ಮೀಕಿಯ ಮೂಲ ಹೆಸರು ರತ್ನಾಕರ ಮತ್ತು ಅವರ ತಂದೆ ಭಗವಾನ್ ಬ್ರಹ್ಮನ ಮಾನಸಪುತ್ರ ಪ್ರಚೇತ. ಗಂಗಾ ನದಿ ತೀರ ಅರಣ್ಯದಲ್ಲಿ ಪ್ರಚೇತಸ ಎಂಬ ಋಷಿ ಇದ್ದನು. ಪ್ರಚೇತಸ ಅಂದರೆ ಅವರು ಬ್ರಹ್ಮನ ಮಗ. ಅವನಿಗೆ ರತ್ನಾಕರ ಎಂಬ ಮಗನಿದ್ದನು. ರತ್ನಾಕರ ಅಂದರೆ ನಮ್ಮ ವಾಲ್ಮೀಕಿ ಮಹರ್ಷಿಯವರ ಮೊದಲ ಹೆಸರು. ರತ್ನಾಕರ ಅವನು ತಂದೆಯಂತೆಯೇ ಸಜ್ಜನಾಗಿದ್ದುಕೊಂಡು ಪೂಜಾ ಪಾಠ, ಯಜ್ಞ, ಹವನಗಳಲ್ಲಿ ತೊಡಗಿಸಿಕೊಂಡಿದ್ದನು. ರತ್ನಾಕರ ಅವರ ಮಡದಿಯೂ ಸಹ ಅವನಂತೆ ದೈವ ಭಕ್ತಿಯಾಗಿದ್ದಳು. ಅವನಿಗೆ ಪ್ರತಿ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು. ಅವರ ಜೀವನ ಸುಖಕರವಾಗಿ ಸಾಗಿತ್ತು. ಆದರೆ ಅವರಿದ್ದ ಪ್ರದೇಶದಲ್ಲಿ ಭೀಕರ ಬರಗಾಲ ಬಂದು ಅವರ ಬದುಕು ಸಾಗುವುದು ದುಸ್ತರವಾಯಿತು.
ಆಗ ರತ್ನಾಕರ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಆ ಜಾಗವನ್ನು ಬಿಟ್ಟು ದೂರ ಬಂದನು. ನಂತರ ರತ್ನಾಕರ ಒಂದು ಬೇಟೆಗಾರರ ಜನಾಂಗ ವಾಸಿಸುತ್ತಿದ್ದ ಅರಣ್ಯಕ್ಕೆ ಬಂದನು. ಅವರ ಸಹವಾಸ ದೋಷದಿಂದ ಅವನು ಸಹ ಬೇಡರಂತೆ ವಾಸಿಸಲು ಪ್ರಾರಂಭಿಸಿದನು. ಅವನು ವಾಸಿಸುತ್ತಿದ್ದ ಕಾಡಿನ ದಾರಿಯಲ್ಲಿ ಸಾಗುವ ಜನರನ್ನು ಹೆದರಿಸಿ ಅವರ ಹಣವನ್ನು ಕಿತ್ತುಕೊಂಡು ಅದರಲ್ಲಿ ಜೀವನ ಮಾಡತೊಡಗಿದನು. ಬೇರೆ ಜನರನ್ನು ಕಾಡಿಸಿ ಪೀಡಿಸಿ ಹೆದರಿಸಿ ಅವರ ಸಂಪತ್ತನ್ನು ಕಿತ್ತುಕೊಂಡು ಅದರಲ್ಲಿ ಬದುಕಲು ಪ್ರಾರಂಭಿಸಿದನು. ಒಮ್ಮೆ ರತ್ನಾಕರ ಕಾಡಿನ ದಾರಿಯಿಂದ ಹಾದು ಹೋಗುತ್ತಿರುವ ತಪಸ್ವಿಗಳ ಗುಂಪನ್ನು ತಡೆದು ನಿಲ್ಲಿಸಿದನು. ಹಣ ಕೊಡುವಂತೆ ಅವರನ್ನು ಹೆದರಿಸಿದರು. ಆಗ ಆ ತಪಸ್ವಿಗಳು ಅವನಿಗೆ, ಈ ರೀತಿ ಕಂಡವರ ಹಣದಲ್ಲಿ ಬದುಕುವುದು ಸರಿಯಲ್ಲ. ಈ ಥರ ಕೆಟ್ಟದ್ದನ್ನು ಮಾಡಿದರೆ ಖಂಡಿತ ನಿನಗೆ ಕೆಟ್ಟದ್ದಾಗುತ್ತದೆ. ನಿನ್ನ ಪಾಪದ ಫಲವನ್ನು ನೀನೇ ಅನುಭವಿಸಬೇಕಾಗುತ್ತದೆ. ನಿನ್ನ ಹೆಂಡತಿ ಮಕ್ಕಳು ಸಹ ನಿನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳಲಾರರು ಎಂದು ಎಚ್ಚರಿಸಿದರು. ಆದರೆ ರತ್ನಾಕರ ಅವರ ಮಾತಿನ ಅರ್ಥವನ್ನು ಅರಿಯದೆ, ನಾನು ಇಷ್ಟೆಲ್ಲ ಮಾಡುವುದು ನನ್ನ ಹೆಂಡತಿ ಮಕ್ಕಳಿಗಾಗಿಯೇ ತಾನೇ. ಅವರೇಕೆ ನನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ? ಖಂಡಿತ ತೆಗೆದುಕೊಳ್ಳುತ್ತಾರೆ ಎಂದು ಉತ್ತರಿಸಿದನು. ಆಗ ತಪಸ್ವಿಗಳು ನಸುನಗುತ್ತಾ ಅವನಿಗೆ, ಯಾರೂ ಸಹ ನಿನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ. ಅನುಮಾನವಿದ್ದರೆ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನು ಕೇಳಿಕೊಂಡು ಬಾ ಎಂದರು. ಆ ಮಾತನ್ನು ಕೇಳಿದ ರತ್ನಾಕರ ತಪಸ್ವಿಗಳ ಮಾತಿನಿಂದ ವಿಚಲಿತನಾಗಿ ತನ್ನ ಹೆಂಡತಿ ಮಕ್ಕಳನ್ನು, ನನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳುವಿರಾ ಎಂದು ಕೇಳಲು ಮನೆಗೆ ಹೋಗಲು ಮುಂದಾದನು. ಆದರೆ ಅಷ್ಟರಲ್ಲಿ ಅವನ ತಲೆಯಲ್ಲಿ, ನಾನು ಮನೆಗೆ ಹೋಗಿ ಬರುವಷ್ಟರಲ್ಲಿ ಈ ತಪಸ್ವಿಗಳು ಓಡಿ ಹೋದರೆ ಎಂಬ ಅನುಮಾನ ಮೂಡಿತು. ಅದಕ್ಕಾಗಿ ಅವರನ್ನು ಅಲ್ಲಿದ್ದ ಮರಕ್ಕೆ ಕಟ್ಟಿ ಆತುರದಿಂದ ಮನೆಗೆ ಹೋದನು. ಮನೆಗೆ ಹೋಗಿ ಅವನ ಹೆಂಡತಿಗೆ ನೇರವಾಗಿ, ನೀನು ನಾನು ಮಾಡುತ್ತಿರುವ ಪಾಪದಲ್ಲಿ ಪಾಲು ತೆಗೆದುಕೊಳ್ಳುತ್ತೀಯಾ ಎಂದು ಕೇಳಿದನು. ಆಗ ಅವನ ಹೆಂಡತಿ ಅವನಷ್ಟೇ ನೇರವಾಗಿ ಇಲ್ಲ ಎಂದು ಹೇಳಿದಳು. ಆಗ ಆತ ಅವಳೊಂದಿಗೆ, ಯಾಕೆ ತೆಗೆದುಕೊಳ್ಳೋದಿಲ್ಲ? ನಾನು ಇಷ್ಟೆಲ್ಲ ಪಾಪ ಮಾಡುತ್ತಿರೋದು ನಿನ್ನನ್ನು ಮತ್ತು ಮಕ್ಕಳನ್ನು ಸಾಕಲು ತಾನೇ ಎಂದು ವಾದಿಸಿದನು. ಆಗ ಅವನ ಹೆಂಡತಿ ಹೇಳುತ್ತಾಳೆ, ನಮ್ಮನ್ನು ಸಾಕುವುದು ನಿನ್ನ ಕರ್ತವ್ಯ. ಅದಕ್ಕಾಗಿ ನೀನು ಪಾಪ ಮಾಡಬೇಕಾಗಿಲ್ಲ. ನೀನು ಬೇರೆ ಕೆಲಸ ಮಾಡಿ ನಮ್ಮನ್ನು ಸಾಕಬಹುದು ಎಂದಳು. ಅವನಿಗೆ ಆ ಕ್ಷಣವೇ, ಯಾರೂ ಸಹ ನನ್ನ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ. ನಾನು ಮಾಡಿದ ಪಾಪದ ಫಲವನ್ನು ನಾನೊಬ್ಬನೇ ಅನುಭವಿಸಬೇಕಾಗುತ್ತದೆ ಎಂದು ಅರ್ಥವಾಯಿತು. ಆ ಕೂಡಲೇ ಆತ ಆ ತಪಸ್ವಿಗಳ ಕಡೆಗೆ ಓಡಿ ಹೋದನು. ರತ್ನಾಕರ ಆ ತಪಸ್ವಿಗಳ ಕಡೆಗೆ ಓಡುತ್ತಾ ಹೋಗಿ ಅವರ ಕಟ್ಟುಗಳನ್ನು ಬಿಚ್ಚಿದನು. ಕೂಡಲೇ ಅವರ ಕಾಲಿಗೆ ಅಡ್ಡ ಬಿದ್ದು, ನನ್ನ ಹೆಂಡತಿ ಮಕ್ಕಳು ನಾನು ಮಾಡಿದ ಪಾಪದಲ್ಲಿ ಪಾಲನ್ನು ತೆಗೆದುಕೊಳ್ಳುವುದಿಲ್ಲ. ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಿ ಎಂದು ಬೇಡಿಕೊಂಡನು. ಆಗ ಆ ತಪಸ್ವಿಗಳು ಅವನಿಗೆ ಹೇಳುತ್ತಾರೆ, ನೀನು ಈ ಮರದ ಕೆಳಗೆ ಕುಳಿತು ರಾಮನಾಮವನ್ನು ಜಪಿಸು, ನಿನ್ನ ಎಲ್ಲ ಪಾಪ ಪರಿಹಾರವಾಗುತ್ತದೆ ಎಂದು ಹೇಳಿ ಹೋಗಿಬಿಟ್ಟರು. ನಂತರ ರತ್ನಾಕರ ಆ ಮರದ ಕೆಳಗೆ ಕುಳಿತು ರಾಮನಾಮವನ್ನು ಜಪಿಸಲು ಪ್ರಾರಂಭಿಸಿದನು. ಆದರೆ ಅವನು ಮಾಡಿದ ಘೋರ ಪಾಪದಿಂದಾಗಿ ರಾಮನಾಮ ಅವನ ನಾಲಿಗೆಯಿಂದ ಅಷ್ಟು ಬೇಗ ಹೊರಬರಲಿಲ್ಲ. ಅವನು ಎಷ್ಟೋ ದಿನಗಳ ಕಾಲ ಮರ ಮರ ಎಂದು ಜಪಿಸಿದನು. ನಂತರ ಅವನ ಪಾಪದ ಪ್ರಾಯಶ್ಚಿತ್ತವಾಗುತ್ತಿದ್ದಂತೆ ಅವನ ಬಾಯಿಯಿಂದ ರಾಮನಾಮ ಹೊರಬಂತು. ಅವನು ರಾಮ ರಾಮ ಎಂದು ಜಪಿಸಲು ಪ್ರಾರಂಭಿಸಿದನು. ಅವನು ಹಾಗೇ ರಾಮನಾಮವನ್ನು ಜಪಿಸುತ್ತಾ ಅದೇ ಮರದ ಕೆಳಗೆ ಕುಳಿತನು. ಅವನ ಮೇಲೆ ಹುತ್ತ ಬೆಳೆದಿದ್ದು ಅವನಿಗೆ ಗೊತ್ತೇ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ಅವನು ರಾಮನಾಮದಲ್ಲಿ ಮುಳುಗಿದ್ದನು. ಒಂದು ದಿನ ಅವನಿಗೆ ರಾಮನಾಮ ಜಪಿಸಲು ಹೇಳಿದ ತಪಸ್ವಿಗಳ ಗುಂಪು
ಅದೇ ಕಾಡಿನ ರಸ್ತೆಯ ಮೂಲಕ ಹೊರಟಿತ್ತು. ಆಗ ಅವರಿಗೆ ಹುತ್ತದಿಂದ ರಾಮನಾಮ ಕೇಳಿಬಂತು. ಆಗ ಅವರು ಆ ಹುತ್ತವನ್ನು ಒಡೆದು ನೋಡಿದರೆ ಅವರಿಗೆ ಆಶ್ಚರ್ಯವಾಯಿತು. ಅವನ ಕಠಿಣ ತಪಸ್ಸನ್ನು ಮೆಚ್ಚಿ ಅವರು ಅವನಿಗೆ ವಾಲ್ಮೀಕಿ ಎಂದು ಹೆಸರಿಟ್ಟರು. ಸಂಸ್ಕೃತದಲ್ಲಿ ವಾಲ್ಮೀಕ ಎಂದರೆ ಹುತ್ತ ಎಂದರ್ಥ. ನಂತರ ವಾಲ್ಮೀಕಿ ತಮಸಾ ನದಿ ತೀರದಲ್ಲಿ ತನ್ನದೇ ಆದ ಒಂದು ಆಶ್ರಮ ಮಾಡಿಕೊಂಡು ತನ್ನ ಶಿಷ್ಯರೊಂದಿಗೆ ವಾಸಿಸತೊಡಗಿದನು. ಒಂದು ದಿನ ನಾರದ ಮಹರ್ಷಿಗಳು ವಾಲ್ಮೀಕಿಯ ಆಶ್ರಮಕ್ಕೆ ಬಂದು ಅವನಿಗೆ ಮತ್ತು ಅವನ ಶಿಷ್ಯರಿಗೆ ಶ್ರೀರಾಮನ ಚರಿತ್ರೆಯ ಬಗ್ಗೆ ಅಲ್ಪ ಸ್ವಲ್ಪ ವಿವರಿಸಿ ಹೋದರು. ಶ್ರೀರಾಮನ ಚರಿತ್ರೆಯನ್ನು ಕೇಳಿ ವಾಲ್ಮೀಕಿಯ ಮನಸ್ಸು ಸಂಪೂರ್ಣವಾಗಿ ಕರಗಿತು. ಅವನ ಮನಸ್ಸಿನಲ್ಲಿ ಕರುಣೆ ತುಂಬಿತು. ಆವತ್ತಿನಿಂದ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿಯಾದರು. ತಪಸ್ಸಿಗೆ ಕುಂತ ವಾಲ್ಮೀಕಿ ಮಹರ್ಷಿಯ ಮೂರ್ತಿ ಮತ್ತು ಹುತ್ತ ಅಂದರೆ ಇವಾಗ ಜಸ್ಟ್ ಹೇಳಿದ ಕತೆ ಅದನ್ನು ಫ್ಲವರ್ ಶೋದಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಅದು ಈ ಹಿಂದಿನ ಸ್ಫೂರ್ತಿ, ಅಂದರೆ ಈ ಕಥೆಯ ವಾಲ್ಮೀಕಿ ಮಹರ್ಷಿಯ ಸ್ಫೂರ್ತಿ. ಈ ಗ್ಲಾಸ್ ಹೌಸಲ್ಲಿ ಇನ್ನೊಂದು ವಿಶೇಷ ಮೆರುಗು ಇತ್ತು. ಅದು ಏನಂತಂದರೆ ನಮ್ಮ ಕುವೆಂಪುರವರ ಸ್ಟ್ಯಾಚ್ಯೂ ಅಥವಾ ಮೂರ್ತಿ ಇತ್ತು. ಅವ್ರದ್ದು ಯಾಕೆ ಹಾಕಿದ್ರು ಅಂದರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಶ್ರೀ ರಾಮಾಯಣ ದರ್ಶನಂ ಅದನ್ನು ಆ ಮಹಾಕಾವ್ಯವನ್ನು ಬರೆದವರು. ಅವರು ಇಲ್ಲೇ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ನವರು, ಕೊಪ್ಪೇನಹಳ್ಳಿ ವೆಂಕಟಪ್ಪನವ್ರ ಮಗ ಪುಟ್ಟಪ್ಪ ಅವರ ಪೂರ್ಣ ಹೆಸರು. ಶ್ರೀ ರಾಮಾಯಣ ದರ್ಶನಂ ನಮ್ಮ ಮಹಾಕಾವ್ಯವಾದ ರಾಮಾಯಣವನ್ನು ಆಧರಿಸಿ ನಮ್ಮ ಕುವೆಂಪುರವರು ರಚಿಸಿದ ಆಧುನಿಕ ಕನ್ನಡ ಸಾಹಿತ್ಯದ ಮೇರು ಕೃತಿಯಾಗಿದ್ದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು 1968ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕುವೆಂಪುರವರಿಗೆ ಈ ಮಹಾಕಾವ್ಯವು ತಂದೊದಗಿಸಿದೆ. ಆಧುನಿಕ ಕನ್ನಡ ಸಾಹಿತ್ಯದ ಮಹೋನ್ನತ ಕೃತಿ. ಮಹಾಕಾವ್ಯಗಳ ರಚನೆಯ ಯುಗ ಮುಗಿದೇ ಹೋಯಿತು ಎನ್ನುವಾಗಲೇ ಸೃಷ್ಟಿಯಾದ ಆಧುನಿಕ ಮಹಾಕಾವ್ಯ. ವಾಲ್ಮೀಕಿಯ ಕಥಾಹಂದರದ ಮೇಲೆ ಸರ್ವೋದಯ ಸಮನ್ವಯ ತತ್ವಗಳನ್ನು ಪ್ರತಿಪಾದಿಸಿ ರಚಿತವಾದ ಈ ಕೃತಿ ಕುವೆಂಪು ಸೃಷ್ಟಿಸಿದ ಮಹಾಕೃತಿಯೇ ಹೌದು. ಸರಿಸುಮಾರು 28 ವರ್ಷಗಳ ಸುದೀರ್ಘ ಕಾಲಾವಧಿಯಲ್ಲಿ ಈ ಕಾವ್ಯ ರಚಿತವಾಗಿದೆ. 1949ರಲ್ಲಿ ಮೊದಲ ಭಾಗ ಮತ್ತು 1951ರಲ್ಲಿ ಎರಡನೇ ಭಾಗ ಪ್ರಕಟವಾದವು. ನಂತರ ಎರಡೂ ಭಾಗಗಳನ್ನು ಸೇರಿಸಿ ಒಂದೇ ಗ್ರಂಥವನ್ನಾಗಿಸಿ ಪ್ರಕಟಿಸಲಾಯಿತು. ಇದುವರೆಗೆ ಸುಮಾರು 20ಕ್ಕೂ ಹೆಚ್ಚಿನ ಮುದ್ರಣಗಳಾಗಿವೆ. ಇದು ಸಂಸ್ಕೃತ, ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಿಗೆ ಅನುವಾದಗೊಂಡು ಸಹೃದಯ ಓದುಗರನ್ನು ಸಂಪಾದಿಸಿದೆ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪುರಸ್ಕಾರವನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಪುರಸ್ಕಾರವನ್ನು ಒದಗಿಸಿಕೊಟ್ಟ ಕೃತಿರತ್ನವೂ ಇದಾಗಿದೆ. ಹೀಗೆ ಪ್ರಸ್ತುತಿ, ಛಂದಸ್ಸು, ಅಲಂಕಾರ, ಯುಗಧರ್ಮ ಹೀಗೆ ಎಲ್ಲ ವಿಷಯಗಳಲ್ಲೂ ಇದೊಂದು ಆಚಾರ್ಯ ಕೃತಿ ಎನಿಸಿದೆ. ಅಯೋಧ್ಯ ಸಂಪುಟಂ, ಕಿಷ್ಕಿಂಧ ಸಂಪುಟಂ, ಲಂಕಾ ಸಂಪುಟಂ ಮತ್ತು ಶ್ರೀ ಸಂಪುಟಂ ಎಂಬ 4 ಸಂಪುಟಗಳ ಅಡಿಯಲ್ಲಿ ವಿಸ್ತರಿಸಿರುವ ಒಟ್ಟು 50 ಸಂಚಿಕೆಗಳಲ್ಲಿ ಒಟ್ಟು 27,791 ಸಾಲುಗಳ ಮಹಾಕಾವ್ಯ ಅಡಕವಾಗಿದೆ. ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದಾದ ರಾಮಾಯಣದ ಹಿಂದೂ ಮಹಾಕಾವ್ಯವನ್ನು ಬರೆದಿದ್ದಕ್ಕಾಗಿ ವಾಲ್ಮೀಕಿಯವರು ಅತ್ಯಂತ ಪ್ರಸಿದ್ಧರಾಗಿದ್ದಾರೆ. ಇದು ಭಗವಾನ್ ವಿಷ್ಣುವಿನ 8 ಅವತಾರಗಳ ಕಥೆಯನ್ನು ಹೇಳುತ್ತದೆ. ವಾಲ್ಮೀಕಿಯವರನ್ನು ಭಾರತದಲ್ಲಿ ದೇಶ ಕಂಡ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಜಟಾಯುಗೂ ರಾಮನಿಗೆ ಸಂಬಂಧವೇನು? ಅದು ಪ್ರಾಣದ ಹಂಗು ತೊರೆದು ರಾವಣನ ಜೊತೆ ಹೋರಾಡಿದ್ದಕ್ಕೆ. ರಾಮಾಯಣದ ಅರಣ್ಯಕಾಂಡದಲ್ಲಿ ಜಟಾಯು ಅಂದರೆ ರಣಹದ್ದುಗಳ ರಾಜ. ಮಹಾಕಾವ್ಯದ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸುತ್ತಿದ್ದಾಗ ಜಟಾಯು ಸೀತೆಯನ್ನು ರಕ್ಷಿಸಲು ಪ್ರಯತ್ನ ಪಡುತ್ತಾನೆ. ಜಟಾಯು ರಾವಣನೊಂದಿಗೆ ಹೋರಾಡಿದನು. ಆದರೆ ಜಟಾಯು ಬಹಳ ವಯಸ್ಸಾದ ಕಾರಣ ರಾವಣನು ಶೀಘ್ರದಲ್ಲೇ ಅವನನ್ನು ಸೋಲಿಸಿದನು. ರಾವಣನು ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದನು ಮತ್ತು
ಜಟಾಯು ಭೂಮಿಗೆ ಬಿದ್ದನು. ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ರಾವಣನ ಹೊಡೆತದಿಂದ ಸಾಯುತ್ತಿರುವ ಜಟಾಯು ಸಿಕ್ಕುತ್ತಾನೆ. ಜಟಾಯು ರಾವಣನು ಸೀತೆಯನ್ನು ಅಪಹರಿಸಿದ ಬಗ್ಗೆ, ರಾವಣನೊಂದಿಗೆ ಯುದ್ಧದ ಬಗ್ಗೆ ತಿಳಿಸಿದನು ಮತ್ತು ರಾವಣನು ದಕ್ಷಿಣ ಕಡೆಗೆ ಹೋಗಿದ್ದಾನೆಂದು ತಿಳಿಸಿದನು. ಜಟಾಯು ನಂತರ ಅವನ ಗಾಯಗಳಿಂದ ಮರಣ ಹೊಂದಿದನು ಮತ್ತು ರಾಮನು ಅವನ ಅಂತಿಮ ಸಂಸ್ಕಾರವನ್ನು ಮಾಡಿದನೆಂದು ಉಲ್ಲೇಖಿಸಲಾಗಿದೆ. ರಾಮ ಮತ್ತು ರಾವಣರ ಯುದ್ಧ ಮುಗಿಯುವಷ್ಟರಲ್ಲಿ 14 ವರ್ಷಗಳು ಪೂರ್ಣಗೊಂಡಿದ್ದರಿಂದ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಮತ್ತು ಹನುಮಂತ ಇವರುಗಳು ಸುಂದರವಾದ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಯನ್ನು ತಲುಪಿದರು. ರಾಮನ ಆಗಮನಕ್ಕಾಗಿ ತವಕದಿಂದ ಕಾಯುತ್ತಿದ್ದ ಭರತ, ತಾಯಿಯರು ಮತ್ತು ಅಯೋಧ್ಯೆಯ ಜನರಿಗೆ ಅಪಾರ ಸಂತೋಷವಾಯಿತು. ಶುಭ ಮುಹೂರ್ತದಲ್ಲಿ ರಾಮನಿಗೆ ಅಯೋಧ್ಯೆಯ ಮಹಾರಾಜನಾಗಿ ಪಟ್ಟಾಭಿಷೇಕವಾಯಿತು. ರಾಮನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ರಕ್ಷಿಸುತ್ತಿದ್ದರಿಂದ ಜನರು ಬಹಳ ಸುಖ ಸಂತೋಷದಿಂದ ಇದ್ದರು. ಆದ್ದರಿಂದ ಅವನ ಆಡಳಿತವು ರಾಮರಾಜ್ಯ ಎಂದು ಪ್ರಸಿದ್ಧವಾಯಿತು. ಉತ್ತರಕಾಂಡವು ನಂತರ ಸೇರಿಸಲ್ಪಟ್ಟ ಅಧ್ಯಾಯವಾಗಿದೆ. ಇದು ರಾಮನು ಅಯೋಧ್ಯೆಯ ರಾಜನಾಗಿ ಅಭಿಷಿಕ್ತನಾದ ಮೇಲೆ ಅವನ ಬದುಕಿನಲ್ಲಿ ನಡೆದ ಘಟನೆಗಳನ್ನು ಒಳಗೊಂಡಿದೆ. ರಾಮಾಯಣದ ಕಥೆಯು 24,000 ಶ್ಲೋಕಗಳಿಂದ ರಚಿತವಾಗಿದೆ. ಒಟ್ಟಾರೆಯಾಗಿ ನಾವು ವಾಲ್ಮೀಕಿ ಮಹರ್ಷಿಯ ಜೀವನದ ಹಿನ್ನೆಲೆ, ರಾಮಾಯಣ ರಚನೆಗೆ ಪ್ರೇರಣೆ, ದಾರುಡೆಪರ ಮಹರ್ಷಿಯಾಗಿದ್ದು ಹೇಗೆ, ವಾಲ್ಮೀಕಿ ಮಹರ್ಷಿಯು ರಾಮಾಯಣ ಸೃಷ್ಟಿಕರ್ತನಾಗಿದ್ದು ಹೇಗೆ, ಸೊ ಎಲ್ಲ ವಿವರಣೆಗಳನ್ನು ಆದಷ್ಟು ನಾವು ಕೊಟ್ಟಿದ್ದೇವೆ ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಣೆಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಯಾಕೆಂದರೆ ನಾವು ಹೊಸ ವಿಡಿಯೋ ಹಾಕ್ತಾ ಇರ್ತೀವಿ. ಸೊ ಅದನ್ನೆಲ್ಲ ನೀವು ತಪ್ಪದೇ ನೋಡ್ಬೋದು. ಸೊ ಇದು ಇವಾಗ ಫ್ಲವರ್ ಶೋ ಎಲ್ಲ ಮುಗೀತು. ಸೊ ನಾವು ಎಕ್ಸಿಟ್ ಆಗ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು. ಸೊ ಒಟ್ಟಾರೆಯಾಗಿ ರಾಮಾಯಣದ ಕಥೆಯನ್ನು ಚೆನ್ನಾಗಿ ವಿವರಿಸಲಾಗಿದೆ. ಸೊ ಫ್ಲವರ್ ಶೋಯಲ್ಲಿ ಅವರು ಏನೇನು ಪ್ರಯತ್ನ ಮಾಡಿ ತೋರಿಸಿದಾರೋ ಆದಷ್ಟು ಎಲ್ಲ ಸನ್ನಿವೇಶಗಳನ್ನು ಕವರ್ ಮಾಡಿದ್ದಾರೆ. ಸೊ ನಮಗೂ ತುಂಬ ಖುಷಿಯಾಯಿತು. ಇದರಿಂದ ಒಂದು ಸ್ವಲ್ಪ ವಾಲ್ಮೀಕಿ ಮಹರ್ಷಿಯ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಸ್ವಲ್ಪ ಪ್ರೇರಣೆ ಆಯಿತು. ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ತುಂಬ ಖುಷಿಯಾಯಿತು. ಸೊ ನೀವು ಒಂದ್ಸಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಎಲ್ಲ ಸಬ್ಜೆಕ್ಟ್ ನಾವು ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ಈ ಫ್ಲವರ್ ಶೋ ವಿಡಿಯೋದಲ್ಲಿ. ನಾವು ಫ್ಲವರ್ ಶೋ ಮುಗಿಸ್ಕೊಂಡು ಗ್ಲಾಸ್ ಹೌಸಿಂದ ಹೊರಗಡೆ ಬಂದಾಗ ಇಲ್ಲಿ ಗಾರ್ಡನಲ್ಲಿ ಕೆಲವೊಂದು ಡೆಕೋರೇಷನ್ ಮಾಡಿದರು. ಇಲ್ಲಿ ನೋಡಿ ಜನ ಎಲ್ಲ ಫೋಟೋ ತೆಗೆಸ್ಕೊತಿದ್ದಾರೆ ಮಕ್ಕಳ ಜೊತೆ ಮತ್ತು ಫ್ಯಾಮಿಲೀಸ್ ಜೊತೆ ಸೆಲ್ಫೀಸು ಎಲ್ಲ ಫೋಟೋ ತೆಗೆಸ್ಕೊತಿದ್ದಾರೆ. ಇಲ್ಲಿ ನೋಡಿ ನವಿಲಿದೆ, ಇದು ಫ್ಲವರಿಂದ ಸೂಪರಾಗಿ ಮಾಡಿದ್ದಾರೆ ಡೆಕೋರೇಷನು. ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ಇದು ಫ್ಲವರ್ ಶೋ. ಇದು ನಿಮ್ಗೆ ಗೊತ್ತೇ ಇದೆ ಲಾಲ್ಬಾಗ್ ವಾಟರ್ ಫಾಲ್ಸು. ನೀವು ಲಾಲ್ಬಾಗ್ ಲೇಕ್ ಹೋದರೆ ಲೇಕ್ದಲ್ಲೇ ಪಕ್ಕದಲ್ಲಿ ಲೆಫ್ಟಲ್ಲಿ ಹೋದರೆ ಇದು ವಾಟರ್ ಫಾಲ್ಸ್ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ನಾವಿವಾಗ ಫ್ಲವರ್ ಶೋ ಮುಗಿಸ್ಕೊಂಡು ಎಕ್ಸಿಟ್ ಆಗ್ತಾಯಿದ್ದೀವಿ. ಇದು ವೆಸ್ಟ್ ಗೇಟು. ನಾನು ಆ್ಯಕ್ಚುಲಿ ಇಲ್ಲೇ ಎಂಟ್ರಿ ಮಾಡಿದ್ದು ಮತ್ತು ಇಲ್ಲೇ ಎಕ್ಸಿಟ್ ಆಗ್ತಾಯಿದ್ದೀವಿ. ಇದು ಮೆಟ್ರೋ ಸ್ಟೇಷನ್ಗೆ ಹತ್ತಿರ ಆಗುತ್ತೆ. ಸೊ ನಾವು ಮೆಟ್ರೋ ಬಂದಿದ್ವಿ ಕಾಡುಗೋಡಿಂದ. ಸೊ ನಾವು ಇಲ್ಲಿಂದ ಡೈರೆಕ್ಟ್ ಹತ್ತಿರ ಮತ್ತು ಕಾಡುಗೋಡು ಟ್ರೀ ಪಾರ್ಕಿಗೆ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಲಾಲ್ಬಾಗ್ ಚೆನ್ನಾಗಿತ್ತು ಮತ್ತು ಫ್ಲವರ್ ಶೋ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟಪಟ್ಕೊಂಡಿದ್ವಿ. ಸೊ ನೀವು ಎಂಜಾಯ್ ಮಾಡಿ. ಸೊ ಈ ವಿಡಿಯೋನ 8 ಗಂಟೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು. ಗುಡ್ ಲಕ್. ಬಾಯ್.